ನೋಡಿ, ನೀವು ಎಷ್ಟೇ ಹೈ ಕ್ವಾಲಿಟಿ ವಿಡಿಯೋ ಎಡಿಟ್ ಮಾಡಿದ್ರು ನಿಮ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲಪ್ಪ ಅಂತಂದ್ರೆ ನಿಮ್ ವಿಡಿಯೋ ಯಾರು ಪೂರ್ತಿ ನೋಡೋದೇ ಇಲ್ಲ. ಅದಕ್ಕೆ ನಾನು ಇವತ್ತು ಹೇಳೋ ಈ 3 ಟ್ರಿಕ್ಸ್ ನ ಫಾಲೋ ಮಾಡಿ ನಿಮ್ಮ ಆಡಿಯೋನ ಪ್ರೊಫೆಷನಲ್ ಕ್ವಾಲಿಟಿನಲ್ಲಿ ಎಡಿಟ್ ಮಾಡಿ. ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಮೇಸ್ ಟು ಪಾರ್ಟ್ 12ನೇ ವಿಡಿಯೋನಲ್ಲಿ. ನಂಬರ್ 1, ನೀವಿದ್ರು ಮೊಬೈಲ್ ಅಲ್ಲೇ ರೆಕಾರ್ಡ್ ಮಾಡ್ತಿದ್ರೆ ಈ ನಾರ್ಮಲ್ ರೆಕಾರ್ಡರ್ ಅಪ್ಲಿಕೇಶನ್ ನಿಮ್ಮ ವಾಯ್ಸ್ ನ ರೆಕಾರ್ಡ್ ಮಾಡೋದನ್ನ ಬಿಟ್ಟು ಡಾಲ್ಬಿ ಆನ್ ಇರುವಂತ ಈ ಅಪ್ಲಿಕೇಶನ್ ಅಲ್ಲಿ ಡೈರೆಕ್ಟ್ಲಿ ರೆಕಾರ್ಡ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಲಿ ನಿಮ್ಮ ವಾಯ್ಸ್ ಎನ್ಹಾನ್ಸ್ ಆಗುತ್ತೆ. ನೀವು ಯಾವುದೇ ಎಕ್ಸ್ಟ್ರಾ ಎಡಿಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಂಬರ್ 2 ಬರುತ್ತೆ ಅಡಾಪ್ ಪಾಡ್ಕಾಸ್ಟ್. ಇಲ್ಲಿ ನಿಮ್ಮ ಆಡಿಯೋನ ಡೈರೆಕ್ಟ್ಲಿ ಇಂಪೋರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಎನ್ಹಾನ್ಸ್ ಆದ್ಮೇಲೆ ಡೈರೆಕ್ಟ್ಲಿ ಈ ರೀತಿ ಡೌನ್ ಮಾಡ್ಕೊಂಡ್ರೆ ಇಲ್ಲಿ ತುಂಬಾ ಕ್ರಿಸ್ಪಿ ಮತ್ತು ಹೈ ಕ್ವಾಲಿಟಿ ಇರುವಂತಹ ನಾಯ್ಸ್ ರಿಡಕ್ಷನ್ ಆಗಿ ಆಡಿಯೋ ಸಿಗುತ್ತೆ. ನಂಬರ್ 3, ನೀವಿದ್ರು ಪ್ರೊಫೆಷನಲ್ ಲೆವೆಲ್ ಆಡಿಯೋ ಕ್ವಾಲಿಟಿ ಬೇಕಾಗಿತ್ತಪ್ಪ ಅಂತಂದ್ರೆ ಸಿಂಪ್ಲಿ ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಿಮ್ಮ ಆಡಿಯೋನಲ್ಲಿ ಕೆಳಗಿರುವಂತಹ ಈ ಆಡಿಯೋನ 100% ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ಯೂಸ್ ನಾಯ್ಸ್ ಹೋಗ್ಬಿಟ್ಟು ಇದನ್ನ ಆನ್ ಮಾಡ್ಕೊಂಡು ಎನ್ಹಾನ್ಸ್ ವಾಯ್ಸ್ ಅಂತ ಫೀಚರ್ ಇದೆ, ಇದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತಗೊಂಡ ತಕ್ಷಣ ನೆಕ್ಸ್ಟ್ ವಾಯ್ಸ್ ಎಫೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಮೈಕ್ ಹಾಗ್ ಅಂತ ಆಪ್ಷನ್ ಸಿಗುತ್ತೆ. ಇದ್ರಲ್ಲಿ ಹೋಗ್ಬಿಟ್ಟು ನಿಮ್ಮ ಆಡಿಯೋ ಕ್ವಾಲಿಟಿ ತಕ್ಕ ಹಾಗೆ ನೀವು ಕಸ್ಟಮೈಸ್ಲಿ ಇದನ್ನ ಅಡ್ಜಸ್ಟ್ ಮಾಡ್ತಾ ಹೋದ್ರೆ ಆಯ್ತು, ನಿಮ್ಗೊಂದು ಪ್ರೊಫೆಷನಲ್ ಆಡಿಯೋ ಸಿಗತ್ತೆ. ಸೊ ಸದ್ಯಕ್ಕೆ ಈ ಆಡಿಯೋ ಏನ್ ಕೇಳ್ಕೊತಾ ಇದ್ರೆ ಇದು 40,000 ರೂಪಾಯಿನಲ್ಲಿ ಡೈರೆಕ್ಟ್ಲಿ ನನ್ನ ಮೈಕಲ್ಲಿ ರೆಕಾರ್ಡ್ ಆಗ್ತಿದೆ. ಸೊ ಈ ಆಡಿಯೋ ಏನ್ ಕೇಳ್ಕೊತಾ ಇದ್ರೆ ಇದು ಡೈರೆಕ್ಟ್ಲಿ ನನ್ನ ಫೋನ್ ಅಲ್ಲೇ ರೆಕಾರ್ಡ್ ಆಗ್ತಿದೆ. ಐ ಹೋಪ್ ನಿಮ್ಗೆ ಡಿಫ್ರೆನ್ಸ್ ಏನಿದೆ ಅಂತ ಎರಡಲ್ಲಿ ಅರ್ಥ ಆಗಿರ್ಬೋದು.